ಮಾಡುವಂತದ್ದು ಯಾವ ಬೆದರಿಕೆ ಅಂತ ಪ್ರಶ್ನೆ ಇಲ್ಲ. ನಾನೊಬ್ಬ ಸೋದರನಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ, ಅದನ್ನು ಹೊರಗಾದ ವಿಚಾರ ಚರ್ಚೆ ಮಾಡಿ. ನಾನಿದ್ರ ಒಳಗಡೆ ನನಗೆ ಕೆಲವೊಂದು ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಅಂತ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರ ಹೇಳಿದ್ದೇನೆ ಅಷ್ಟೇ. ಇದರ ಬಗ್ಗೆ ನೀವು ಚರ್ಚೆ ಮಾಡಿ. ಅದನ್ನು ನೀವು ಚರ್ಚೆ ಮಾಡಿ. ಅದು ಯಾರು ಬೇಡ ಅಂತ ಹೇಳಿಲ್ಲ. ಅದನ್ನು ನೀವು ಚರ್ಚೆ ಮಾಡಿ. ಎಲ್ಲಿ ನಡೆಯಲಿಲ್ಲ, ಹೊರಗೆ ನಡೆದಿದ್ದ, ವಿಧಾನಸೌಧ ಹೊರಗೆ ನಡೆಯಲಿಲ್ಲ, ಅದು ಹೊರಗೆ ನಡೆದಿದೆ. ಅದನ್ನು ನೀವು ಚರ್ಚೆ ಮಾಡಿ. ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ. ಆ ವಿಚಾರ ನೀವು ಚರ್ಚೆ ಮಾಡಿ. ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಗೆ ಹೇಳುವಂತದ್ದು. ಹೊರಗೆ ಆದಂತ ವಿಚಾರ ನೀವು ಚರ್ಚೆ ಮಾಡಿ. ನಾವು ಯಾರು ಕೂಡ ಬೇಡ ಅಂತ ಹೇಳಿಲ್ಲ. ಅಂತ ಯಾವುದೇ ಘಟನೆ ಇದ್ರೂ ಕೂಡ ನಾವೆಲ್ಲ ತೀವ್ರವಾಗಿ ಒಗ್ಗಟ್ಟು ಖಂಡಿಸಬೇಕು. ತಪ್ಪು ಅಂತ ಹೆಂಗೆ ಹೇಳ್ತೀರಾ ನೀವು? ಇನ್ಯಾವ್ದು ಪಾಕಿಸ್ತಾನ ಧ್ವಜ ಹಿಡ್ಕೊಂಬರೋಣ ನಾವು? ಭಾರತ ಧ್ವಜ ಹಿಡ್ಕೊಂಬರೋದನ್ನು ನಾವು ಏನ್ ಬೇಡ ಅಂತ, ಅದಕ್ಕೆ ಅವಮಾನ ಆಗುವ ಯಾವುದೇ ಕೆಲಸಗಳು ಬೇಡ ಅಂತ ಹೇಳಿದ್ದೇನೆ ಅಷ್ಟೇ. ನಾನೊಬ್ಬ ನಿಮ್ಮ ಮಿತ್ರನಾಗಿ, ಒಬ್ಬ ಸೋದರನಾಗಿ ಕೆಲವು ಮಾಹಿತಿ ಕೊಟ್ಟಿದ್ದೇನೆ. ಹೊರಗೆ ಏನು ನಡೆದಿದೆ ನೀವು ಅದನ್ನು ಚರ್ಚೆ ಮಾಡಿ. ಏನು ಅಭ್ಯಂತರ ಚರ್ಚೆ ಮಾಡಿ. ಏನೇ ಹೊರಗೆ ಆಗಿದ್ರು ಕೂಡ ಎಲ್ಲ ತೀವ್ರವಾಗಿ ಖಂಡಿಸ್ತೇವೆ. ಅದನ್ನು ಚರ್ಚೆ ಮಾಡಿ. ನಾನು ಒಳಗಿನ ವಿಚಾರ ಮಾತ್ರ ಹೇಳಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ಬಾವುಟ ಹಿಡ್ಕೊಂಡ್ ಬಂದಿದ್ದೀರಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಮತ್ತೆ ಬಾವುಟ, ಭಾರತದ ಬಾವುಟ ಹಿಡ್ಕೊಂಬರಕ್ಕೆ ಏನು ಅಪಮಾನನ? ನಮ್ಗೇನು ಅಪಮಾನ ಇಲ್ಲ. ವಿ ಆರ್ ಪ್ರೌಡ್. ಅದಕ್ಕೆ ನಿಮ್ಮೆಲ್ಲ ಬಿಟ್ಟಿದ್ದಾರೆ. ಪಾಕಿಸ್ತಾನ ಎಲ್ಲ ಅಧಿಕಾರಿಗಳೆಲ್ಲ ಬಿಟ್ಟಿದ್ದಾರೆ. ನೀವು ಹೊರಗಾದಾಗ ನೀವು ಚರ್ಚೆ ಮಾಡಿ. ನೀವು ಹೊರಗಾದಾಗ ನೀವು ಚರ್ಚೆ ಮಾಡಿ. ಪಾಕಿಸ್ತಾನ ಸಪೋರ್ಟ್ ಯಾರು ಬೇಡ ಅಂತ ಹೇಳಿದ್ದಾರೆ? ನೀವು ಚರ್ಚೆ ಮಾಡಿ. ಅದನ್ನು ತನಿಖೆ ಆಗಲಿ, ಕ್ರಮ ಕೈಗೊಳ್ಳಿ. ನಾವು ಕೂಡ ಏನಿಲ್ಲದಷ್ಟೇ. ಏನಾದ್ರು ಘಟನೆ ನಮ್ಮ ಗಮನಕ್ಕೆ ಯಾವ್ದು ಬಂದಿದೆ, ಸರ್ಕಾರ ತಕ್ಷಣ ತನಿಖೆ ಮಾಡಲಿ. ಯಾರು ಏನಾಗಿದ್ದಲ್ಲಿ ಕಡಿಮೆ ಆ ದೇಶದ ನಾನು ಈ ವ್ಯಾಪ್ತಿಯಲ್ಲಿ ನಿಮ್ಮ ವಿಚಾರ ಇದೆ, ಅದನ್ನು ಮಾತ್ರ ನಮ್ಗೆ ಹೇಳ್ತಾ ಇದ್ದೇನೆ. ಆಯ್ತು, ನೀವು ಮಾತಾಡಿ. ಪ್ರತಿಪಕ್ಷ ನಾಯಕರು ಮಾತಾಡಿ. ವಿಧಾನಸೌಧದಲ್ಲೇ ಎಲ್ಲೋ ಗಲ್ಲಿಗಳಲ್ಲೇ ಕೇಳ್ತಾ ಇದ್ದು ವಿಧಾನಸೌಧದಲ್ಲೇ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಸರ್ಕಾರದಲ್ಲಿ ನಿಂತವರು ಜಮೀರ್ ಇದರ ಬಗ್ಗೆ ಚರ್ಚೆ ಬೇಡ. ಬೇಲೂರು ಗೋಪಾಲ್ಗೆ, ಶರದ್ ಗೌಡ, ಆಸಿಫ್ ಸೇಠ್ ಕೂತ್ಕೊಳ್ಳಿ. ಆಯ್ತು, ಈಗ ಕೂತ್ಕೊಳ್ಳಿ. ಅವ್ರು ಮಾತಾಡ್ಲಿ. ಪ್ರತಿಪಕ್ಷ ನಾಯಕರು ಮಾತಾಡಬಾರ್ದ? ರಾಜೇಗೌಡ ಕೂತ್ಕೊಳ್ಳಿ. ಶರದ್ ಗೌಡ್ರ ಕೂತ್ಕೊಳ್ಳಿ. ಇಲ್ಲಿ ರಾಜೇಗೌಡ್ರ ಕೂತ್ಕೊಳ್ಳಿ. ಅವ್ರು ಮಾತಾಡ್ತಾರೆ. ಬೇಲೂರವ್ರೆ ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಮಾತಾಡಿ. ಅವ್ರು ಮಾತಾಡಲಿ. ಪಾರ್ಲಿಮೆಂಟ್ ಅಲ್ಲಿ ಯಾರು ಪಾಕಿಸ್ತಾನ ಅಂದಿಲ್ಲ. ಜಮೀರ್ ಇಲ್ಲ, ವಿಧಾನಸೌಧದಲ್ಲಿ ಮಂತ್ರಿ ಅವರೇ ನಿಮ್ಗೆ ಬೇಲೂರವ್ರೆ ಕೂತ್ಕೊಳ್ಳಿ. ನಮಗೂ 2 ವರ್ಷ ಇದೆ ಸ್ವಾಮಿ, ನಮಗೂ 2 ವರ್ಷ ಇದೆ. ನೀವು ಅವ್ರು ಮಾತಾಡ್ಲಿ. ಇವ್ರೆ ಮಾತಾಡೋ ಮುಂಚೆ ನೀವು ಯಾಕೆ ಮಾತಾಡ್ತೀರಿ? ನಿಮ್ಗೆ ಏನಾಗಿದೆ ಎಲ್ಲರಿಗೆ? ರಾಜೇಗೌಡ್ರೆ ಕೂತ್ಕೊಳ್ಳಿ. ಬಿಲ್ಲಲ್ಲಿ ಒಂದು ದಿವಸ ಚರ್ಚೆ ಮಾಡುದಿಲ್ಲ. ಸುಮ್ಮನೆ ಮಾತಾಡಿ. ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳಿ. ನೀವಲ್ಲಿ ಮಾತಾಡಲಿ. ಪ್ರತಿಪಕ್ಷ ನಾಯಕರು ಕೂತ್ಕೊಳ್ಳಿ ಅಪ್ಪ. ಆಯ್ತು, ಮಾತಾಡ್ಲಿ ಪ್ರತಿಪಕ್ಷ. ನಿಮ್ಗೆ ನಿಜವಾದ ಕಾಳಜಿ ಇದ್ರೆ ಮಾತಾಡೋ ಕೇಳಿ. ಅಧ್ಯಕ್ಷರೇ, ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆ ಇಷ್ಟು ಅಧಿವೇಶನಗಳು ನಡೆದಿದೆ, 100 ಅಧಿವೇಶನಗಳು ನಡೆದಿದೆ. ಇದು ಕರ್ನಾಟಕದ 7 ಕೋಟಿ ಜನರ ಆತ್ಮ ಇರುವಂತ ಜಾಗ. ಇದು ಕರ್ನಾಟಕದ 7 ಕೋಟಿ ಜನ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇದೆ. ಮತ್ತು ಸಂವಿಧಾನ ಇರುವಂತ, ಸಂವಿಧಾನ ರಕ್ಷಣೆ ಮಾಡಬೇಕಾಗಿರುವಂತ ಸ್ಥಳ ಇದು. ಮತ್ತೆ ಕೆಂಗಲ್ ಹನುಮಂತಯ್ಯನವರು ಈ ವಿಧಾನಸೌಧವನ್ನು ಕಟ್ಟುವಂತ ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಧರ್ಮೋ ರಕ್ಷತಿ ರಕ್ಷತಾ ಅಂತ ಬೋರ್ಡ್ ಹಾಕಿದ್ದಾರೆ. ಇವತ್ತು ಆಗಿರುವಂತ ಘಟನೆ ಪಾಕಿಸ್ತಾನಕ್ಕೆ ಜಿಂದಾಬಾದ್, ನಜೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿರುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಮೂಡಿಬಿಟ್ಟಿದೆ. ಏನಪ್ಪ, ನಮಗೆಲ್ಲ
ರಕ್ಷಣೆ ಕೊಡುವಂತ ಸ್ಥಳ ಯಾವುದಿದೆ ಅದೊಂದು ಪವಿತ್ರ ಸ್ಥಳ. ಅದು ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ಇನ್ನು ನಮ್ಮ ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡ್ಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿದೆ. ಯಾರು ರಕ್ಷಣೆಯನ್ನ ಕೊಡಬೇಕಾಗಿತ್ತು ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವ್ರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸೌಧ ಒಳಗಡೆ ಬರಕ್ಕೆ ಅವಕಾಶ ಯಾರು ಕೊಟ್ರು? ಅವ್ರಿಗೆ ಯಾರು ಕೊಟ್ರು? ರೆಡ್ ಕಾರ್ಪೆಟ್ ಹಾಕಿ ಅವ್ರು ಬಂದು ಜೊತೆಲಿರಕ್ಕೆ ಯಾರು ಅವಕಾಶ ಕೊಟ್ರು? ಕೂತ್ಕೊಳ್ಳಿ, ಮಂತ್ರಿಗಳ ಕೂತ್ಕೊಳ್ಳಿ. ಅಲ್ಲಿ ಅಲ್ಲಾರು ಮಂತ್ರಿ ಮಂತ್ರಿ ಅವರೇ ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ. ಅಶೋಕ್ ಅವರು ಕೂಗಿಲ್ಲ. ಅಲ್ಲಿ ಅಲ್ಲೇ ಹಿಡ್ಕೊಂಡು ಅವ್ರಿಗೆಲ್ಲರಿಗೂ ಚಂದಾಗಿ ರುಬ್ಬಿದ್ರು ಹಿಡ್ಕೊಂಡು. ನೀವ್ಯಾರನ ರುಬ್ಬಿದ್ರ ಅವ್ರಿಗೆ? ನೀವ್ಯಾರನ ಹೊಡೆದ್ರ ಅವ್ರಿಗೆ? ಬಿರಿಯಾನಿ ಕೊಟ್ರಲ್ಲ ನೀವು, ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆಲ್ಲ. ಚಂದ ಬಿರಿಯಾನಿ ಕೊಟ್ಟು ಚಂದ ಸಾಕ್ರಿ, ಬಿರಿಯಾನಿ ಕೊಟ್ಬಿಟ್ಟು ಅವ್ರಿಗೆ ಒಳ್ಳೊಳ್ಳೆ ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆ. ಚಂದಾಗಿ ನೀರ್ನೇ ಮಾಡ್ಕೊಂಡಿರಿ. ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ ರಾಷ್ಟ್ರೀಯ ಅವಮಾನ ಆಗೋದನ್ನ. ಹೌದು, ಮಾತಾಡಿ, ಯಾರು ಮಾತಾಡ್ತಾರೆ? 100 ಸರಿ ಹೇಳ್ತೀನಿ. ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ ಬಂದಿದ್ದೀರಾ ನೀವು? ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ ಬಂದಿದ್ದೀರಾ ನೀವು? ನಿಮ್ಮವ್ರು ಯಾಕೆ ನಿಲ್ತಾರೆ? ಏನಾಗಿದೆ ಅವ್ರಿಗೆ? ಅವ್ರು ನೀವೆಲ್ಲ ಮಾತಾಡ್ತಾರೆ ಆ ಕಡೆ. ಯಾಕೆ ನಾಯಕರ ಮಾತ್ರ ಯಾಕೆ ಮಾತಾಡ್ತೀರಿ? ನಿಮ್ಮ ನಾಯಕರು ಮಾತಾಡೋದು ನಿಮ್ಗೆ ಜವಾಬ್ದಾರಿ ಬೇಕು. ಅವ್ರು ನೋಡಿ, ನೀವು ನಿಮ್ಮನ್ನು ಸರಿಪಡಿಸ್ಕೊಳ್ಳಿ, ಅವ್ರು ಅವರನ್ನು ಸರಿಪಡಿಸ್ಕೊಳ್ತಾರೆ. ಅವರು ನಿಮ್ಗೆ ಹೇಳುದು, ನೀವು ಅವ್ರಿಗೆ ಹೇಳುದು. ನಿಮ್ಮನ್ನು ನೀವು ಸರಿಯಾಗಿ ಎಲ್ಲೋ ಕೂಡ ಸರಿಯಾಗ್ತದೆ. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ಈ ವಿಧಾನಸೌಧದೊಳಗಡೆ ಹೆಂಗ್ ಬಂದ್ರು? ಯಾರು ಅವ್ರನ್ನ ಕರ್ಕೊಂಡ್ ಬಂದ್ರು? ಮತ್ತೆ 500 ಜನ ಪೊಲೀಸರು, IAS ಅಧಿಕಾರಿಗಳು, IPS ಅಧಿಕಾರಿಗಳು ಎಲ್ಲ ಪೂರ್ತಿ ಅಲ್ಲಿ ಇದ್ದವರೆಲ್ಲ ಸೆಕ್ಯೂರಿಟಿ ಮಾಡುವಂತ ಒಂದು ಸ್ಥಳ. ಎಲ್ಲೋ ಗಲ್ಲಿಯಲ್ಲಾಗಿದ್ರೆ ನಾವು ನೋಡಿಲ್ಲ ಅಂತ ಹೇಳ್ಬೋದಾಯ್ತು. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು? ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ? ಎಷ್ಟು ಧೈರ್ಯ ಇರ್ಬೇಕು? ಕೂತ್ಕೊಳ್ಳಿ ಶಾನಗೌಡ್ರೆ. ನನಗನ್ಸ್ತೈತೆ ನಾವು ಯಾವ ಮುಖ ಇಟ್ಕೊಂಡು ನಮ್ಮ ಸೈನಿಕರಿಗೆ ನಾವು ಮುಖ ತೋರ್ಸೋಣ? ಇವತ್ತು ಪಾಕಿಸ್ತಾನದ ಗಡಿಗಳಲ್ಲಿ ನಮಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ. ಅವರು ಜೀವದ ಹಂಗನ್ನ ತೊರೆದಿದ್ದಾರೆ. ಲಕ್ಷಾಂತರ ಜನ ಪ್ರಾಣ ಕೊಟ್ಬಿಟ್ಟಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಡಾರಿಸ್ತಾರೆ ಅವ್ರ ಮೇಲೆ. ಇಲ್ಲಿ ವಿಧಾನಸೌಧದಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಏನು ಇಲ್ಲ. ರೆಡ್ ಕಾರ್ಪೆಟ್ ಹಾಕಿದ್ರು, ರೆಡ್ ಕಾರ್ಪೆಟ್ ಅವ್ರನ್ನ ಎಸ್ಕೇಪ್ ಮಾಡಿದವ್ರು ಯಾರು? ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡಿಕೊಟ್ಟವ್ರು ಯಾರು ಹೋಗಕ್ಕೆ? ಇಷ್ಟೆಲ್ಲ ಘೋಷಣೆ ಕೂಗಿದ್ರು ಕೂಡ ಯಾವ ಅಧಿಕಾರಿನೂ, ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಏನು ಕೇಸೇ ಮಾಡಲಿಲ್ಲ. ಅಂದ್ರೆ ಒಂಥರ ನೋಡಿದ್ರೆ ಈಗ ನಾನು ಹೇಳೋದು ನಸೀರ್ ಹುಸೇನ್ ಅವರು, ನಾಸೀರ್ ಹುಸೇನ್, ಸೈಯದ್ ನಾಸೀರ್ ಹುಸೇನ್ ಅವ್ರದ್ದು ಮಾತು ಬೇರೆಯವ್ರದ್ದಾದಾಗ ಬೇರೆ ಚಂದ್ರಶೇಖರ್ ಇದ್ರು, ಇನ್ನೊಬ್ರು ಕ್ಯಾಂಡಿಡೇಟ್, ನಿಮ್ ಶಿಷ್ಯ ಅವ್ರದ್ದು ಘೋಷಣೆ ಯಾರು ಕೂಗಿಲ್ಲ. ಬೇರೆ ಇನ್ನು ನಮ್ಮ ಪಾರ್ಟಿಯವ್ರು ಗೆದ್ರು, ನಾವು ಭಾರತ್ ಮಾತಾ ಕಿ ಜೈ ಅಂತಾನೆ ಘೋಷಣೆ ಕೂಗಿದಿರಿ. ಇವ್ರ ಹತ್ರನೇ ಯಾಕೆ ಕೂಗ್ಬೇಕು? ಯಾರು ಕರ್ಕೊಂಬಂದವ್ರು ಇವ್ರನ್ನ? ಹಂಗಾರೆ ಅಷ್ಟು ವೈಫಲ್ಯನ ಪೊಲೀಸು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆಯಾ? ರಾಜ್ಯದಲ್ಲಿ ಹಾಳಾಗೋಗಿರೋದಕ್ಕೆ ನಾನು ಹೇಳ್ತಾ ಇರೋದು. ಇಷ್ಟು ಜನ ಪೊಲೀಸು, ಇಷ್ಟು ಜನ ಅಧಿಕಾರಿಗಳು ಎಲ್ಲ ಇದ್ದು ಬಂದು ಕರ್ನಾಟಕದ ಆತ್ಮ, 7.5 ಕೋಟಿ ಜನರ ಆತ್ಮ ಇರುವಂತ ಈ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಕಟ್ತಾರೆ. ಇನ್ನೇನು ಸೇಫ್ಟಿ ಇದೆ ನಮ್ಗೆ? ಇನ್ನೆಲ್ಲಿ ಸೇಫ್ಟಿ ಇದೆ? ಪಾರ್ಲಿಮೆಂಟ್ ಅಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ, ಯಾರು ಕೂಗಿಲ್ಲ. ನೀವು ಕೂಗಬಹುದು ಅಷ್ಟೇ, ಅವ್ರನ್ನ ನೀವು ಕೂಗ್ಬೋದು ಅಷ್ಟೇ. ಈಗ ಅವ್ರು ಮಾತಾಡ್ತಾರೆ, ಅವ್ರು ನೋಡಿ ಮಾರ ನೀವು ಅವ್ರು ನೀವು ಅವನನ್ನು ಕೂತ್ಕೊಳ್ಳಿ. ನಿಮಗೆ ಸಮರ್ಥನೆ ಮಾಡ್ತೀರಿ. ಗೋಪಾಲ್ ಕೃಷ್ಣ ಅವರೇ ಹಾಕ್ಬೇಕಾಯ್ತು ಅಲ್ಲಿ. ಗೋಪಾಲ್ ಕೃಷ್ಣ ಅವರೇ ಆಯ್ತು, ಎಷ್ಟು ಕೂತ್ಕೊಳ್ಳಪ್ಪ. ನಿಮ್ಮ ನಾಲ್ಕರಲ್ಲಿ ಮಾತಾಡ್ತಿದ್ದಾರೆ ನೀವೇನು? ಸುರೇಶ್ ಗೌಡ ಅವರೇ, ಗೋಪಾಲ್ ಕೃಷ್ಣ ಅವರೇ, ಡೆಲ್ಲಿ ಹೋಗಿ ಮಾತಾಡಿ. ಪ್ರತಿ ಡೆಲ್ಲಿ ಇಲ್ಲಿ ಕೂತ್ಕೊಂಡು ಡೆಲ್ಲಿಯಲ್ಲಿ ಮಾತಾಡಿ. ಡೆಲ್ಲಿಯೊಳಗೆ ಇಲ್ಲಿ ಮಾತಾಡ್ತೀವಿ. ಈಗ ವಿಚಾರ ಏನಿದೆ, ಗಂಭೀರವಾದ ವಿಚಾರ ಪ್ರಸ್ತಾವ ಮಾಡ್ತಿದ್ದಾರೆ.
ಯಾರ್ದನ್ನು ಕೂಡ ಲೈಟ್ ಆಗಿ ನೀವು ತಗೊಳ್ಬೇಡಿ. ನಮ್ಗೆ ಏನಾಗಿದೆ ನಮ್ಗೇನು ಯಾರಿಗೂ ಕೂಡ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅದನ್ನು ನಮ್ಗೇನಿದೆ ಆಗೇನು ಆಗಿದ್ದಲ್ಲಿ ಯಾರು ಹೇಗೆ ಪತ್ತೆ ವಿಚಾರ ಇರುತ್ತೋ ಒಂದು ಗಂಭೀರವಾದ ಚರ್ಚೆ ಮಾಡುವಾಗ ಅಷ್ಟೇ ಗಂಭೀರದಿಂದ ಭಾಗವಹಿಸಿಕೊಂಡು ನಮ್ಮ ದೇಶದ ಇಂಟ್ರೆಸ್ಟ್, ರಾಜ್ಯದ ಇಂಟ್ರೆಸ್ಟ್ ಬಗ್ಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದು ನಾವು ಪರಸ್ಪರ ರಾಜ್ಯಕ್ಕನ್ನು ಬಿಟ್ಟು ಬಿಡಬೇಕಿಲ್ಲಿ. ದೀರ್ಘವಾದ ಚರ್ಚೆ ಆಗಲಿ, ಅವ್ರಿಗೇನು ಮಾಹಿತಿ ಇದನ್ನೆಲ್ಲ ಹೇಳಬೇಕಲ್ಲ. ನಮ್ಗೇನು ಗೊತ್ತಾಗ್ತದೆ, ನಿಮಗೆ ಸರ್ಕಾರಕ್ಕೆ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ಸರ್ಕಾರ ಅದ ತನಿಖೆಯನ್ನು ಮಾಡ್ತದೆ. ನೀವು ಅದಕ್ಕೆ ಒಂದು ಈ ವಿಚಾರಕ್ಕೆ ಸಂಬಂಧ ನೀವು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಪ್ರತಿ ಹಂತದ ಮತ್ತೆ ಏನಿದು? ಸೊ ಇಟ್ ಇಸ್ ಅ ನ್ಯಾಷನಲ್ ಇಂಟ್ರೆಸ್ಟ್ ಅಂಡ್ ಸ್ಟೇಟ್ ಇಂಟ್ರೆಸ್ಟ್. ಇದು ನಾವೆಲ್ಲರೂ ಒಗ್ಗಟ್ಟಿಂದ ಇರಬೇಕು. ಇಲ್ಲಿ ಪರಸ್ಪರ ಆ ಕಡೆ ಆರೋಪ ಅನ್ನುವಂಥ ಪ್ರಶ್ನೆ ಯಾವುದು ಕೂಡ ಇಲ್ಲ. ಮತ್ತೆ ಸರ್ಕಾರ ಉತ್ತರ ಕೊಡ್ತದೆ. ಅದಕ್ಕೆ ಮುಂದುವರಿಸಲ್ಲ ಸಾಕು ಹೇಳಿಕೆ ಅವರು ನಮ್ಗೆ ಗೊತ್ತಿಲ್ಲ. ಆಯ್ತು, ಇನ್ನು ಮುಂದುವರಿಸಿ. ಈಗ ಇಲ್ಲ, ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ರೆ ನಾವು ಚರ್ಚೆ ಮಾಡಬೇಕು. ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಳೆದ ಅಧಿವೇಶನದಲ್ಲಿ ಬಡ್ಜೆಟ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ರು ಅವರೆಲ್ಲ, ಕಿವಿ ಮೇಲೆ ಹೂವು ಇಕ್ಕ ಬಂದಿದ್ರು. ಇವತ್ತು ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗ್ಬೇಡಿ. ಎಲ್ಲಾ ಮೀಡಿಯಾದಲ್ಲೂ ಬಂದಿದೆ. ಕಿವಿ ಮೇಲೆ ಯಾರಿಗೂ ಹೂವು ಇಕ್ಕಕ್ಕೆ ಹೋಗ್ಬೇಡಿ. ಇಕ್ಕಿಸ್ಕೊಂಡವ್ರು ಯಾರು ಇಲ್ಲ ಇಲ್ಲಿ. ಕಿವಿ ಮೇಲೆ ಹೂವು ಇಕ್ಕಿಸ್ಕೊಂಡವ್ರು ಯಾರು ಗಂಭೀರ ವಿಷಯ. ಪೊಲಿಟಿಕ್ಸ್ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ನಾವು ನೋಡೇ ಇಲ್ಲ, ಕೇಳೇ ಇಲ್ಲ. ಹಂಗಾರೆ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಮಾಡಿರೋದು, ಯಾವ್ದೋ ಒಂದು ಪತ್ರಿಕೆನ? ಇಡೀ ದೇಶದಲ್ಲಿರುವಂತ ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ಪದೇ ಪದೇ ತೋರಿಸ್ತಾನೆ ಇದ್ದಾರೆ, ಕ್ಲಾರಿಟಿ ಮಾಡಿ ತೋರಿಸ್ತಾನೆ ಇದ್ದಾರೆ. ಇಷ್ಟಿದ್ರು ಕೂಡ ಕಾಂಗ್ರೆಸ್ ಅವ್ರಿಗೆ, ಸರ್ಕಾರಕ್ಕೆ ಏನು ಅನ್ಸೇ ಇಲ್ಲ ಇದ್ರ ಬಗ್ಗೆ. ಇಷ್ಟಾದ ತಕ್ಷಣ ಘಟನೆ ಯಾರೋ ಪಾಕಿಸ್ತಾನದವನು ಬಂದಿದ್ದಾನೆ, ಇವಾಗ ಪಾಕಿಸ್ತಾನ ಘೋಷಣೆ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಕೂಗ್ಬೇಕು, ಬೇರೆ ಯಾರು ಕೂಗಕ್ ಸಾಧ್ಯ? ಹಾಗೇ ಇಲ್ಲ. ಕೂತ್ಕೊಳ್ಳಿ, ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಯಾರು ಕೂಗಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಬೇರೆ ಯಾರು ಕೂಗ್ತಾರೆ? ಭಾರತ ಮಾತೆ ಅನ್ನ ತಿಂದಿರೋರು, ಭಾರತ ಮಾತೆ ನೀರು ಕುಡ್ದಿರೋರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ? ಇವತ್ತು ಪಾಕಿಸ್ತಾನದವರೇ ಕೂಗಿರೋದಲ್ಲಿ, ಪಾಕಿಸ್ತಾನದವರೇ ಕೂಗಿರೋದು. ನಮ್ಗೆಲ್ಲ ಭಯ ಆಗ್ತಾ ಇದೆ. ಇನ್ನೆಷ್ಟು ಜನ ಭಯೋತ್ಪಾದಕರೆಲ್ಲ ಒಳಗಡೆ ಇದಾರೋ ಗೊತ್ತಿಲ್ಲ. ಅಷ್ಟು ಜನ ಬಂದಿದ್ದಾರೆ. 10 ಜನ ಅಂತಂದ್ರೆ ಇನ್ನೆಲ್ಲೆಲ್ಲಿ ಮೂಲೆ ಇರ್ಬೋದು. ಸೇಫ್ಟಿ ಯಾರಿಗೆ? ಕರ್ನಾಟಕದ ಜನ ಯೋಚನೆ ಮಾಡೋದೇನು? ನಾವು ಕರ್ನಾಟಕದಲ್ಲಿ ಸೇಫ್ಟಿ ಇದ್ದೀರಿ ಅಂತೇಳಿ. ಎಲ್ಲಿದೆ ಸೇಫ್ಟಿ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ಮೇಲೆ ಇನ್ನು ಕರ್ನಾಟಕದಲ್ಲಿ ಸೇಫ್ಟಿ ಪ್ರಶ್ನೆಯಲ್ಲಿ ಬರ್ತೈತೆ. ನಾನು ಆಗ್ಲೇ ಹೇಳಿದೆ, ನಮ್ಮ ಸೈನಿಕರಿಗೆ ಏನು ಉತ್ತರ ಕೊಡೋದು ನಾವು? ದೇಶದ ಗಡಿಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ, ಪ್ರಾಣ ಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಗುಂಡಾರಿಸ್ತಾರೆ ಅವ್ರ ಮೇಲೆ. ಇಲ್ಲೇನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ? ಏನನ್ನ ಸಣ್ಣ ಆಕ್ಷನ್, ಒಂದು ಸ್ಮಾಲ್ ಆಕ್ಷನ್ ಫ್ರಮ್ ದ ಗವರ್ಮೆಂಟ್. ನೋ ಆಕ್ಷನ್, ಏನ್ ಮಾಡ್ಬೇಕು? ನೋ ಆಕ್ಷನ್, ಸೈಲೆಂಟ್. ಈ ಸರ್ಕಾರಕ್ಕೇನು ಹಂಗಾರೆ ಏನು ಅನ್ಸೇ ಇಲ್ವಾ ಇದು? ಹಂಗಾರೆ ಮಾಧ್ಯಮದವರೆಲ್ಲ ಸುಳ್ಳಾದ್ರೆ ಅವ್ರ ಮೇಲೆ ಹಾಕಿ ಕೇಸು. ನಾನು ಮಾತಾಡಿ ನನ್ನ ಮೇಲೆ ಹಾಕಿ ಕೇಸು, ಜೈಲ್ಗೆ ಹಾಕಿ, ನಮ್ಮನ್ನೆಲ್ಲ ಜೈಲ್ಗೆ ಹಾಕಿ. ರೆಡಿ ಇದ್ದೀರೋ? ಓಕೆ, ಜೈಲ್ಗೆ ಹಾಕಿ. ಏನು ಅನ್ಸೇ ಇಲ್ಲ, ಯಾರು ಬಂದೇ ಇಲ್ಲ, ನೋಡೇ ಇಲ್ಲ. ಆಗಿದ್ದ ಇನ್ಸಿಡೆಂಟ್ ಒಬ್ಬ ಅಧಿಕಾರಿನೂ ಇಲ್ಲ ಇಲ್ಲಿ. ನಾವು ಬಂದು ಪೊಲೀಸ್ ಸುಮೋಟೋನು ತಗೊಬೇಕಾಯ್ತು. ಅವರು ಸುಮೋಟೋ ಕೇಸ್ ತಗೊಂತಾರೆ ಎಲ್ಲರ ಮೇಲೂ. ಏನಾನ ಒಂಚೂರು ಗಲಾಟೆ ಇದೆ, ಸುಮೋಟೋ ಕೇಸ್ ತಗೊಂತಾರೆ. MLA ಗಳ ಮೇಲೆ ತಗೊಂತೀರಾ? ಅವರ MLA ಇಲ್ದಿದ್ರು ಅವ್ರ ಮೇಲೆ ಕೇಸ್ ಹಾಕ್ತೀರಾ? ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಕೂಡ ವಿಧಾನಸೌಧದಲ್ಲಿ ಅಂದ್ರೆ ಏನು ನೋ ಕೇಸ್ ಅಂತಂದ್ರೆ ಏನು ಆಯ್ತು? ಏನು ಅವ್ರಿಗೆಲ್ಲ ಅನ್ಸ್ಬಿಟ್ಟಿದ್ಯಾ? ಈಗ ಪಾಕಿಸ್ತಾನ ಜಿಂದಾಬಾದ್ ಅವ್ರಿಗೆ ಅನ್ಸಿದ್ಯಾ? ನಮ್ನ ಯಾರು ಏನು ಮಾಡಲ್ಲ, ಕರ್ನಾಟಕದಲ್ಲಿ ನಾವು ಸೇಫು, ನಮ್ಮ PFI ಪಾಪ್ಯುಲರ್ ಫ್ರಂಟ್ ಎಲ್ಲ ಕೇಸ್ಗಳೆಲ್ಲ ಡಿಸ್ಮಿಸ್ ಮಾಡ್ಬಿಟ್ಟಿದ್ದಾರೆ. ನಾವು ಶಿವಮೊಗ್ಗದಲ್ಲಿ ನಾವು ಲಾಂಗು ಮಚ್ಚುಗಳು ಹಾಕಿದಿರಿ, ಕೋಲಾರದಲ್ಲಿ ಲಾಂಗ್ ಮಚ್ಚು ಹಾಕಿದಿರಿ, ಯಾರು ಮಾಡಿಲ್ಲ, ಏನು ಮಾಡಲ್ಲ ಅಂತ ಅನ್ಸ್ಬಿಟ್ಟಿದ್ಯಾ ಜನಕ್ಕೆ? ಸರ್ಕಾರಕ್ಕೆ ಅನ್ಸಿದ್ಯ ಹೆಂಗೆ? ಈ ತರದ ಒಂದು ಘಟನೆ ಆದಾಗ ಎಷ್ಟು ದೇಶಭಕ್ತಿ ಇದ್ದಿದ್ರೆ ಎಷ್ಟು ಸೀರಿಯಸ್ ಆಗಿ ಆಕ್ಷನ್ ಆಗ್ಬೇಕಾಯ್ತು. ಸ್ಥಳಕ್ಕೆ ಎಲ್ಲರೂ ಭೇಟಿ ಮಾಡಬೇಕಾಯ್ತು, ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರೂ ಭೇಟಿ ಮಾಡಬೇಕಾಯ್ತು. ಏನಾಯ್ತು, ಹೇಗೆ ಅಂತ ಯಾರು ಏನು ಮಾತಾಡೇ ಇಲ್ಲ, ಒಬ್ಬರು ಬಾಯಿ ಬಿಟ್ಟೇ ಇಲ್ಲ. ಇದೊಂದು ರೀತಿ ಇಡೀ ದೇಶಕ್ಕೆ ಅವಮಾನ ಆದಂತ ಒಂದು ಘಟನೆ. ಇಡೀ ಕನ್ನಡಿಗರು 7.5 ಕೋಟಿ ಕನ್ನಡಿಗರು ತಲೆ ತಗ್ಸುವಂತ ಘಟನೆ ವಿಧಾನಸೌಧದಲ್ಲಾಗಿದೆ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಬೇಜವಾಬ್ದಾರಿತನ ಹೊರಿಸಿದೆ. ಸರ್ಕಾರ ಇದನ್ನ ಅವ್ರನ್ನೆಲ್ಲ ಮುಚ್ಚಾಕಿ ಅವ್ರನ್ನ ಎಲ್ಲ ಬಿಟ್ಟಿದ್ದಾರೆ, ಅವ್ರನ್ನ ಆರಾಮ್ಸೆ ಹೋಗಿ ಆರಾಮ್ಸೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಏನ್ ಯಾರಿಂದ ಇದ್ದಾರೆ? ಇದರಿಂದ ಯಾರಿದ್ದಾರೆ ಹಿಂದೆ? ಕರ್ಕೊಂಬಂದವ್ರು ಯಾರು? ಅವ್ರನ್ನ ಕಳ್ಸಿಕೊಟ್ಟವ್ರು ಯಾರು? ಬಿರಿಯಾನಿ ಕೊಟ್ಟು ಕಳಿಸ್ತವ್ರು ಯಾರು? ಅವ್ರನ್ನ ಗೊತ್ತಾಗಬೇಕು ಜನಕ್ಕೆ, ಕನ್ನಡಿಗರಿಗೆ ಗೊತ್ತಾಗಬೇಕು ಯಾರು ಕಳಿಸಿದ್ರು, ಕರ್ಕೊಂಬಂದು ಯಾರು ಅವ್ರನ್ನ ಸೇಫ್ ಆಗಿ ಕಳಿಸಿದ್ರು ಅಂತೇಳಿ. ಇಷ್ಟು ಘಟನೆ ಆದ್ರೂ ಪೊಲೀಸರು ಯಾರನ್ನ ಹುಡುಕಿದಾರ?
ಯಾರನ್ನೂ ಇಲ್ಲ. ಇವ್ರಿಗೆ ಹೆಂಗ್ರಿ ಟಿಕೆಟ್ ಕೊಟ್ರಿ? ಇಂಥವ್ರನ್ನ ಕರ್ಕೊಂಬಂದ್ರಲ್ಲ, ಇವ್ರಿಗೆ ಹೆಂಗೆ ರಾಜ್ಯಸಭಾ ಟಿಕೆಟ್ ಕೊಟ್ರಿ? ಇವ್ರಿಗೆ ಹೌ ಹೆಂಗ್ ಟಿಕೆಟ್ ಕೊಟ್ರಿ? ಇವ್ರಿಗೆ ಹೆಂಗೆ ಟಿಕೆಟ್ ಕೊಟ್ರಿ? ಇವ್ರಿಗೆ ಮಾಧ್ಯಮದವ್ರು ಹೇಳ್ತಾರೆ ಗೆಟ್ ಔಟ್ ಅಂತಾರೆ. ಮಾಧ್ಯಮದವ್ರಿಗೆಲ್ಲ ಗೆಟ್ ಔಟ್, ಮಾಧ್ಯಮದವ್ರಿಗೆಲ್ಲ ಗೆಟ್ ಔಟ್. ಎಷ್ಟು ದಾಢ್ಯ! ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಅಂಗ, ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಕೂಡ ಒಂದು ಅಂಗ. ಅವಕಾಶ ಕೊಟ್ಟಿಲ್ಲ. ಪಾಕಿಸ್ತಾನ್ ಫ್ಲಾಗ್ ಅನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ರು. ಆಮೇಲೆ ನೀವೇ ಮಾಡ್ತಿರ್ಬೋದು, ನೀವೇ ಮಾಡ್ತಿರ್ಬೋದು, ನೀವೇ ಮಾಡ್ತಿರ್ಬೋದು. ಮತ್ತೆ ನೀವು ಹಾಗೆ ಮಾತಾಡ್ತಾರೆ ಮನೆ ಅಧ್ಯಕ್ಷರೇ, ಸಬ್ಜೆಕ್ಟ್ ಮಾತಾಡಿ. ನಿಮ್ಮ ಸಂಘಟನೆಯವರೇ ಆರಿಸಿದ್ರು ಪಾಕಿಸ್ತಾನ್ ಫ್ಲಾಗ್. ಟಿಕೆಟ್ ಕೊಟ್ಟರು. ಇದನ್ನು ಕೂಡ ನೀವೇ ಮಾಡ್ತಿರ್ಬೋದು. ಇದ್ರ ಬಗ್ಗೆ ತನಿಖೆ ಆಯ್ತು. ಇವರೇ ಮಾಡ್ತಿರ್ಬೋದು. ಇದೆಲ್ಲ ಉದ್ದೇಶಪೂರ್ವಕವಾಗಿ ಗಲಾಟೆ ಆಗಲಿ ಅಂತ ಹೇಳಿ ಎಲ್ಲ ಷಡ್ಯಂತ್ರ ಮಾಡ್ತಕ್ಕಂಥವ್ರು ನೀವೇ ಇರ್ಬೋದು, ನೀವೇ ಇರ್ಬೋದು. ಆಯ್ತು, ನೀವೇ ಮಾಡ್ತಿರ್ಬೋದು. ಯಾರಿಗೊಂದು ನೀವೇ ಮಾಡ್ತಿರ್ಬೋದು. ಪಾಪ ನಾಸರ್ ಹುಸೇನ್ ಬಗ್ಗೆ ಯಾಕೆ ಮಾತಾಡ್ತೀರಾ? ನಾಸರ್ ಹುಸೇನ್ ಬಗ್ಗೆ ಯಾಕೆ ಮಾತಾಡ್ತೀರಾ ರೀ? ನಾಸರ್ ಹುಸೇನ್ ಬಗ್ಗೆ ಹೆಂಗೆ ಟಿಕೆಟ್ ಕೊಟ್ರಿ? ಮನೆ ಸಭಾಧ್ಯಕ್ಷ ಮಾತಾಡಬಾರ್ದು. ರಾಜ್ಯಕ್ಕೆ ಬೇಡ, ದೇಶದ ಬಗ್ಗೆ ಮಾತಾಡಿ. ದೇಶ ಮತ್ತು ರಾಜ್ಯದ ಬಗ್ಗೆ ಮಾತಾಡಿ, ರಾಜ್ಯಕ್ಕೆ ಮಾತಾಡಬೇಡಿ. ರಾಜ್ಯಕ್ಕೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಮಾತಾಡಿ. ರಾಜ್ಯಕ್ಕೆ ತಂದ ಈ ಸಮಸ್ಯೆ ಆಗ್ತದೆ. ಅದು ಹೇಗೆ ಅವ್ರು ಕೊಟ್ಟಿದ್ದಾರೆ, ನೀವು ಕೊಟ್ಟಿದ್ದಾರೆ. ಅವ್ರು ಸಮಸ್ಯೆ ಬರುವಂತ ನೀವು ನಿಮ್ಮ ವ್ಯಾಪ್ತಿ ಮೀರಿ ಹೋಗಬೇಡಿ. ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಏನೆಲ್ಲ ಮಾತಾಡಿದ್ರೆ ಈ ಪರಿಸ್ಥಿತಿ ಆಗ್ತದೆ. ಸಿಕ್ಕಾಕೊಂಡ್ಬಿದ್ರು. ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ಸಿಂದಗಿಯಲ್ಲಿ ಆದಂತ ಘಟನೆ, ಯಾರೋ ಪಾಕಿಸ್ತಾನ ಫ್ಲಾಗ್